ಬೀದಿ ನಾಯಿಗಳ ಅಟ್ಟಹಾಸ, ಓಡಾಡಲು ಆಗದಂತಹ ಸ್ಥಿತಿ, ಮಕ್ಕಳನ್ನ ಅಟ್ಟಾಡಿಸುತ್ತಿವೆ. ವೃದ್ಧರು ಹೊರಗೆ ಬರಲು ಭಯ. 1 ವರ್ಷದಲ್ಲೇ 27,000 ಕೇಸ್. ಏನ್ ಮಾಡ್ತಿದೆ ವಿಜಯಪುರ ಜಿಲ್ಲಾಡಳಿತ? ಬೀದಿ ನಾಯಿಗಳ ಕಾಟ. ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಜೀವ ಭಯ ಶುರುವಾಗ್ಬಿಟ್ಟಿದೆ. ಆತಂಕದಲ್ಲೇ ಜನ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿನ ಪರಿಸ್ಥಿತಿ ಇದು, ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ. ಮನೆಯಿಂದ ಜನ ಹೊರಗೆ ಬರೋಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ಇದು. ಆತಂಕದಲ್ಲಿ ಪ್ರತಿನಿತ್ಯದ ಜೀವನ ಸಾಗಿಸಬೇಕಾದಂತಹ ಪರಿಸ್ಥಿತಿ ಇಲ್ಲಿನ ಜನಕ್ಕೆ. ವಿಜಯಪುರ ಜಿಲ್ಲೆಯಲ್ಲಿನ ಸ್ಥಿತಿ, ಹೊರಗೆ ಬಂದ್ರೆ ಬೀದಿ ನಾಯಿಗಳು ಎರಗ್ತಾ ಇದ್ದಾವೆ, ಅಟ್ಯಾಕ್ ಮಾಡ್ತಾ ಇದ್ದಾವೆ. ಬೀದಿ ನಾಯಿಗಳ ಹಾವಳಿಗೆ ವಿಜಯಪುರ ಜನತೆ ತತ್ತರಿಸಿ ಹೋಗಿದ್ದಾರೆ. ಒಂದೇ ವರ್ಷದಲ್ಲಿ 27,990 ಪ್ರಕರಣಗಳು, ಆಲ್ಮೋಸ್ಟ್ 28,000 ಪ್ರಕರಣಗಳು ದಾಖಲಾಗಿರುವುದು. ಬೀದಿ ನಾಯಿಗಳ ಕಡಿತದ ಪ್ರಕರಣಗಳಿವೆ. ಮಕ್ಕಳು, ವೃದ್ಧರು ಹೊರಗೆ ಬರೋಕ್ಕೂ ಭಯ ಪಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಇವೆ ಪ್ರಕರಣಗಳು. ಆದರೆ ಜಿಲ್ಲಾಡಳಿತ ಮಾತ್ರ ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಕೆಲವೇ ದಿನಗಳ ಹಿಂದೆ ಅನೇಕ ವರದಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ವಿಜಯಪುರದಲ್ಲಿ ಯಾವ ರೀತಿಯಾಗಿ ಬೀದಿ ನಾಯಿಗಳ ಅಟ್ಯಾಕ್ ಆಗ್ತಾ ಇತ್ತು ಅನ್ನುವಂಥ ವಿಚಾರಕ್ಕೆ ಈಗ ಜನ ಹೊರಗಡೆ ಬರೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 1 ವರ್ಷದಲ್ಲಿ ಆಲ್ಮೋಸ್ಟ್ 28,000 ಪ್ರಕರಣಗಳು, ನಾಯಿ ಕಡಿತದ ಪ್ರಕರಣಗಳು. ಬೀದಿ ನಾಯಿಗಳ ಹಾವಳಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿ ಹಲವಾರು ಗಾಯಗಳನ್ನು ಮಾಡಿ ಉದಾಹರಣೆಗಳು ಕೂಡ ಅದಾವೆ. ಇದರಿಂದ ಮಹಿಳೆಯರಿಗೆ ಮತ್ತು ವಯೋವೃದ್ಧರಿಗೆ, ಹಲವಾರು ಜನರಿಗೆ ಈ ಬೀದಿ ನಾಯಿಗಳಿಂದ ವಿಜಯಪುರ ನಗರದಲ್ಲಿ ತೊಂದರೆಯನ್ನು ನೀಡ್ತಾ ಇದ್ದಾವೆ. ಅದು ಮತ್ತು ಪಾರ್ಕ್ಗಳಲ್ಲಿ, ಈಗ ಪಾರ್ಕ್ದಲ್ಲಿ ವಾಕಿಂಗ್ ಹೋಗೋದು ಬೆಳಗಿನ ಜಾವದಲ್ಲಿ ಹಲವಾರು ನಾಯಿಗಳು ಕಚ್ಚಾಡ್ತಾ ಬಂದು ಭಯಭೀತರನ್ನಾಗಿ ಮಾಡ್ತಾ ಇದ್ದಾವೆ. ಮಾನ್ಯ ಮಹಾನಗರ ಪಾಲಿಕೆ ಆಡಳಿತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತಾಗಿ ಮಾಡದೇ ಇದ್ದರೆ ಉಗ್ರ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ. ದಯಮಾಡಿ ಅದನ್ನು ಮರುಕಳಿಸದ ರೀತಿಯಲ್ಲಿ ಬೀದಿ ನಾಯಿಗಳ ಒಂದು ಅವರ ಸುರಕ್ಷಿತವಾದ ಸ್ಥಳಕ್ಕೆ ತಾವು ರವಾನಿಸಬೇಕು. ಜನರ ಒಂದು ಸುರಕ್ಷತೆ ನಿಮ್ಮ ಆದ್ಯತೆ. ಅದಕ್ಕೆ ದಯಮಾಡಿ ನಾವು ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೀನಿ. ಒಂದು ಟರಾವ್ ಪಾಸ್ ಮಾಡಬೇಕಾಗಿದೆ. ಈಗ ನಮ್ಮ DC ಅವರು, ಆಯುಕ್ತರು, ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಎಲ್ಲ ನಮ್ಮ MLA ಸಾಹೇಬರು ಎಲ್ಲ ಕೂಡ ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದಾರೆ. ಅದಕ್ಕೆ ಒಂದು ಡಾಗ್ ಸೆಂಟರ್ ಮಾಡಬೇಕು, ಒಂದು ಜಾಗ ಗುರುತಿಸ ಪಶು ವೈದ್ಯಕೀಯ ಇದರಲ್ಲಿಂದ ಒಂದು ಭೂಮಿಯನ್ನು ಇದು ಮಾಡಿ ಅದು ಒಂದು ಜಿಲ್ಲಾಧಿಕಾರಿಗಳು ಒಂದು ನಮಗೆ ಉಪಯೋಗಿಸ್ಲಿಕ್ಕೆ 1-2 ಎಕರೆ ಕೊಡುವಂಥ ಭರವಸೆ ಮಾಡಿದ್ದಾರೆ. ಅದರ ಸಲುವಾಗಿ ಅದನ್ನು ಆದಷ್ಟು ಬೇಗನೆ ಅದು ಡಾಗ್ ಸೆಂಟರ್ ಮಾಡಬೇಕಂತ ಒಂದು ಉದ್ದೇಶ ಇದೆ. ನಮ್ಮಲ್ಲಿ ಜನವರಿಯಿಂದ ಅಕ್ಟೋಬರ್ವರೆಗೆ 25th ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ 27,109 ಡೆತ್ ಆಗಿದೆ ಸರ್. ಹಾಗೆ 2 ಡೆತ್ ಡಾಗ್ ಬೈಟ್ ಆಗಿದ್ದಾವೆ. ಡಾಗ್ ಬೈಟ್ ಆಗಿದ್ದಾವೆ, 2 ಡೆತ್ ಆಗಿದ್ದಾವೆ. ಅದು ಲಾಸ್ಟ್ ಇಯರ್ ನಮ್ಮಲ್ಲಿ 23,409 ಏನಾಗಿದೆ ಸರ್ ಡಾಗ್ ಬೈಟ್ ಸರ್. ಮತ್ತು ಲಾಸ್ಟ್ 23 12,106 ಏನಿಗೆ ಡಾಗ್ ಬೈಟ್ ಆಗಿದ್ದಾವೆ. ಅವೆಲ್ಲ ವ್ಯಾಕ್ಸಿನೇಷನ್ ಇದೆ, ನಮ್ಮಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀವಿ. ಯಾವುದೇ ವ್ಯಾಕ್ಸಿನ್ ಕೊಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ ಸಂಪರ್ಕದಲ್ಲಿದ್ದಾರೆ. ಗುರುರಾಜ, 1 ವರ್ಷದಲ್ಲಿ 28,000 ನಾಯಿ ಕಡಿತದ ಪ್ರಕರಣಗಳು ಅಂದ್ರೆ ಏನ್ ಕಥೆ ಇದು? ಅರುಣ್, ಅಂದ್ರೆ ವಿಜಯಪುರ ಜಿಲ್ಲೆ ಈ ನಾಯಿ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲೇ ಮತ್ತೊಂದು ದಾಖಲೆ ಅನ್ಬೋದು. ಅಂದ್ರೆ ಈ ದಾಖಲೆ ಏನಂದ್ರೆ ಹೇಳ್ಕೊಳ್ಳುವಂಥದ್ದಲ್ಲ, ಅವಮಾನಕರ ರೀತಿಯನ್ನು ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ವಿಜಯಪುರ ಮಹಾನಗರ ಮಾಡಬೇಕಾದಂತ ಕರ್ತವ್ಯವನ್ನ ಮಾಡ್ತಾ ಇಲ್ವಾ ಅನ್ನೋ ರೀತಿಯಲ್ಲಿ ಇದೊಂದು ತೋರಿಸ್ತಾ ಇರುವಂತದ್ದು. ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುವಂತದ್ದು. ಕಳೆದ 3 ವರ್ಷದ ಅವಧಿಯನ್ನ ಗಮನಿಸಿದ್ರೆ ಈ ವರ್ಷ ಅತಿ ಹೆಚ್ಚು. ಅಂದ್ರೆ ಇನ್ನು ಈ ವರ್ಷ ಮುಕ್ತಾಯ ಆಗಿಲ್ಲ, ಆದ್ರೆ ಈಗಾಗಲೇ 28,000 ಗಡಿ ದಾಟಿದೆ. ಮತ್ತೆ ಇನ್ನೂ 2 ತಿಂಗಳ ಅವಧಿ ಇರುವಂತದ್ದು. ಇದು ಕೇವಲ ಏನಂತಂದ್ರೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದವರು, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡ್ಕೊಂಡು ಜಿಲ್ಲಾ ಆಸ್ಪತ್ರೆವರೆಗೂ ಬಂದು ಚಿಕಿತ್ಸೆ ಪಡೆದಂತವರ ವಿವರ ಇದು. ಇನ್ನು ಇದನ್ನ ಹೊರತುಪಡಿಸಿ ಬೇರೆ ಬೇರೆ ಖಾಸಗಿ ಆಸ್ಪತ್ರೆ ಅಥವಾ ಬೇರೆ ಜಿಲ್ಲೆ ಆಸ್ಪತ್ರೆಗೆ ಹೋದವ್ರದ್ದು ದಾಖಲೆನೇ ಇಲ್ಲ. ಅಷ್ಟೊಂದು ಪ್ರಮಾಣದಲ್ಲಿ ನಾಯಿ ಕಡಿತ ಪ್ರಕರಣಗಳು ವಿಜಯಪುರ ಜಿಲ್ಲೆ ಆಗಿರುವಂತದ್ದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಮಹಾನಗರ ಪಾಲಿಕೆಯವರು ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಆ ಕಾರ್ಯ ವಿಳಂಬವಾಗ್ತಾ ಇರೋದ್ರಿಂದ ಮತ್ತೆ ಜನರು ಸಹಿತ ಈ ಮಹಾನಗರ ಪಾಲಿಕೆ ನೀಡುವಂತಹ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಅಪ್ ಮಾಡದೇ ಇರೋದಕ್ಕೆ ಈ ರೀತಿಯ ಸಮಸ್ಯೆಗೆ ಕಾರಣ ಆಗಿರುವಂತದ್ದು. ನಾಯಿಗಳಿಗೆ ಅತಿ ಹೆಚ್ಚು ಅವು ಪ್ರವೋಕ್ ಆಗುವಂತಹ ವಸ್ತುಗಳನ್ನ, ಫುಡ್ ಗಳನ್ನ ಹಾಕೋದ್ರಿಂದಾಗಿ ಅವು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಹೇಳಿ, ಅದರಲ್ಲೂ ವಿಶೇಷವಾಗಿ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳ ಮೇಲೆ ಈ ರೀತಿಯ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಈಗ ಜನರು ಆಗ್ರಹ ಮಾಡ್ತಾ ಇದ್ದಾರೆ ನಾಯಿಗಳನ್ನ ಸ್ಥಳಾಂತರ ಮಾಡಿ ಅಂತ ಹೇಳಿ. ಆದ್ರೆ
ನಾಯಿಗಳನ್ನ ಸ್ಥಳಾಂತರ ಮಾಡೋ ವಿಚಾರದಲ್ಲೂ ಮತ್ತೆ ಅವಕ್ಕೆ ಶಸ್ತ್ರಚಿಕಿತ್ಸೆ ಮಾಡೋ ವಿಚಾರದಲ್ಲೂ ಸಹಿತ ಸರ್ಕಾರದ ಕೆಲವು ನಿಯಮಗಳು ಮತ್ತೆ ಇರೋದ್ರಿಂದ ಮಾನವ ಪಾಲಿಕೆಗೆ ಒಂದ್ ರೀತಿಯಿಂದ ಪ್ಲಸ್ ಮತ್ತೆ ಮೈನಸ್ ಎರಡು ರೀತಿಯ ಅಂಶಗಳು ಅದ್ರಲ್ಲಿ ಇರೋದ್ರಿಂದ ಏನ್ ಮಾಡ್ಬೇಕು ಅನ್ನೋ ಎಸ್ ಎಸ್ ಗುರುರಾಜ್ ಮಾತನಾಡಿಸ್ತೀನಿ, ಕನ್ಫ್ಯೂಷನ್. ಹಾಗೆ ಸಂಪರ್ಕದಲ್ಲಿರಿ. ರಾಜಶೇಖರ್ ಪಾಲಿಕೆ ಸದಸ್ಯರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಏನ್ ಸರ್ ಇಷ್ಟು ದೊಡ್ಡ ಸಮಸ್ಯೆ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದು, ಜನ ಹೊರಗೆ ಬರೋಕ್ಕೂ ಕೂಡ ಭಯ ಪಡುವಂತ ಸ್ಥಿತಿ ಯಾಕೆ ಈ ರೇಂಜಿಗೆ ಆಗಿದ್ದು? ಸರ್ ಏನ್ ಮಾಡೋದು ಸರ್, ಎಲ್ಲಿಂದ ನಾಯಿಗಳು ಎಲ್ಲಿಂದ ಬರ್ತಾವೋ ಒಟ್ಟೆ ಗೊತ್ತಾಗಲ್ಲ ಸರ್. ಯಾಕಂದ್ರೆ ಚಿಕ್ಕ ಮರಿಗಳು ಬಂದ್ರೆ ಅದು ಅಲ್ಲೇ ಈತೈತಿ ಅಂತ ತಿಳ್ಕೊಬೋದಾಗಿತ್ತು ಸರ್. ನಾವು ಹ್ಮ್ ದೊಡ್ಡ ದೊಡ್ಡ ನಾಯಿಗಳನ್ನೇ ತಂದು ಬಿಡ್ತಾ ಇದ್ದಾರೆ ಸರ್ ಇಲ್ಲಿ. ಅಲ್ಲ ಏನ್ ಮಾಡೋದಂದ್ರೆ ನಮ್ಮ- ವೈಜ್ಞಾನಿಕವಾಗಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಅಂತಿದೆ, ಆಪರೇಷನ್ ಮಾಡಿಸ್ತಾರೆ, ಆಮೇಲೆ ಶಿಫ್ಟಿಂಗ್ ಪ್ರಕ್ರಿಯೆ ಇದೆ, ವೈಜ್ಞಾನಿಕವಾಗಿ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ಅದ್ಯಾವುದು ಕೂಡ ಆಗೇ ಇಲ್ಲ ಅಂತ ಅನ್ಸುತ್ತೆ. ಸರ್ ಈಗಾಗಲೇ ಅದನ್ನ ಸಂತಾನಹರಣದ್ದು ಈಗಾಗಲೇ ಒಂದು ಆಪರೇಷನ್ ಮಾಡಿದ್ದಾರೆ ಅಂತ ಮೊನ್ನೆ ರಿಪೋರ್ಟ್ ಕೊಟ್ಟರು ಸರ್ ನಮ್ಗೆ. ಹಾಗೂ ಏನ್ ಸ್ಥಳಾಂತರ ಮಾಡುವಂತದ್ದು ಏನದ ಸರ್, ಈಗಾಗಲೇ ಅದು ನಮ್ಮ ಸುಧಾಮೂರ್ತಿ ಅವರು ಅದಕ್ಕಾಗಿನೇ ಒಂದು 2 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೂಡ ಹೇಳಿದ್ದಾರೆ ಸರ್. ಓಕೆ. ಮತ್ತೆ ಡಿ ಸಿ ಅವರು ಕೂಡ ಒಂದು 2 ಎಕರೆ ಜಮೀನನ್ನು ಕೂಡ ತೋರಿಸಿದ್ದಾರೆ ಸರ್. ಈಗ ಹ್ಮ್ ಆದಷ್ಟು ಶೀಘ್ರದಲ್ಲಿ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸರ್ ನಮಗ ಹ್ಮ್ ಆಯುಕ್ತರು ಮತ್ತು ಮಹಾಪೌರರು. ಹ್ಮ್ ಬಟ್ ಆದಷ್ಟು ಶೀಘ್ರದಲ್ಲಿ ಅದು ಆಗುತ್ತೆ ಅನ್ನೋದು ನಮಗೂ ಅದು ಆಗಬೇಕಾಗಿದೆ ಸರ್. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು, ನಾಯಿಗಳು ಎಲ್ಲಿ ಅಂದ್ರೆ ದಾಳಿ ಮಾಡ್ಲಿಕ್ಕೆ ಸರ್. ಓಕೆ. ಆದ್ರೂ ಕೂಡ ನಾವು ಜಾಗೃತಿ ವಹಿಸಿ ಅಂತ ತಿಳಿಸಿ ಹೇಳಿಕ್ಕೆ ಸರ್ ಎಲ್ಲರಿಗೆ. ಹ್ಮ್ ಆದಷ್ಟು ನಮ್ಗೆ ಅದು ಶೀಘ್ರ ಆಗ್ಬೇಕಂತ ನಮ್ದು ಒಂದು ಕೂಡ ಆಶೆ ಸರ್. ಅದನ್ನ ಈ ಸಮಸ್ಯೆ ಬಗ್ಗೆ ಪಾಲಿಕೆ ಒಳಗಡೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಪ್ರೊಸೆಸ್ ಸರ್ ಈಗ? ಪ್ರೊಸೆಸ್ ಇನ್ನ ಏನು ಸ್ಟಾರ್ಟ್ ಆಗಿಲ್ಲ ಸರ್. ಅದು ಮೊನ್ನೆ ಅದು ಭೂಮಿ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನು ಈಗ ಕೊಟ್ಟಾರ ಸರ್. ಇನ್ನ ಭೂಮಿ ಅದು ಅಥಾರಿಟಿ ಆಗಿಲ್ಲ ಸರ್ ಪಾಲಿಕೆಗೆ. ಹ್ಮ್ ಒಟ್ಟು ಶೀಘ್ರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ದು ಎಲ್ಲಾರ್ದು ಒತ್ತಾಯ ಐತೆ ಸರ್. ಅದು ಹ್ಮ್ ಅತಿ ಶೀಘ್ರದಲ್ಲಿ ಮಾಡ್ತೀವಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್. ಓಕೆ ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪಾಲಿಕೆ ಆಯುಕ್ತರು ವಿಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್ ಈಗ 1 ವರ್ಷದಲ್ಲಿ ಈ ನಾಯಿ ಕಡಿತದ ಪ್ರಕರಣಗಳು ಐ ಥಿಂಕ್ ನಿಮ್ ಗಮನಕ್ಕೆ ಬಂದಿರುತ್ತೆ. ಏನ್ ಪರಿಹಾರ ಏನ್ ಸರ್ ಇದಕ್ಕೆ? ಸೊಲ್ಯೂಷನ್ ಏನ್ ಇದಕ್ಕೆ? ಒಂದು ತಮ್ಗೆ ಗೊತ್ತಿದೆ, ಎಲ್ಲಾ ಕಡೆ ಈ ತರ ಡಾಗ್ ಬೈಟ್ಸ್ ತುಂಬಾ ಜಾಸ್ತಿ ಆಗ್ತಾ ಇರೋ ಇತ್ತೀಚೆಗೆ. ಹ್ಮ್ ಅವುಗಳನ್ನ ಶಿಫ್ಟ್ ಮಾಡ್ಲಿಕ್ಕೆಲ್ಲ ಅವಕಾಶ ಇದ್ರಿಕಿಲ್ಲ ಈ ಹಿಂದೆ ಮುಂಚೆ ಎಲ್ಲ. ಓಕೆ. ಜಸ್ಟ್ ನಾವು ಅವ್ರಿಗೆ ಎನಿಮಲ್ ಬರ್ತ್ ಕಂಟ್ರೋಲ್ ಮಾಡಿ ಕ್ಯಾಚ್ ಮಾಡಿ ಅದನ್ನ ಆಪರೇಟ್ ಮಾಡಿ ವಾಪಸ್ ಅದೇ ಪ್ಲೇಸ್ ಬಿಡ್ತಾ ಇದೀವಿ. ಹೌದು. ಈಗ ತಮ್ಗೆ ಗೊತ್ತಿದೆ, ಇತ್ತೀಚೆಗೆ ಈ ತರ ಪ್ರಕರಣ ಜಾಸ್ತಿ ಆದ್ರಿಂದ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಿಂದ ರೀಸೆಂಟ್ ಆಗಿ ಒಂದು ಆಕ್ಷನ್ಸ್ ಕೊಟ್ಟಿದ್ದಾರೆ. ಹ್ಮ್ ಅಂದ್ರೆ ಈ ಸ್ಕೂಲು, ಕಾಲೇಜು, ಆಸ್ಪತ್ರೆ ಆವರಣದಲ್ಲಿ, ಈ ಸ್ಟೇಡಿಯಂ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಇಂತಲ್ಲಿ ಇರ್ತಕ್ಕಂಥ ನಾಯಿಗಳನ್ನು ಕಂಪಲ್ಸರಿ ಶಿಫ್ಟ್ ಮಾಡಬೇಕು. ಜೊತೆಗೆ ಅಗ್ರೆಸಿವ್ ಡಾಗ್ಸ್ ಅಂತ ಈ ತರ ಬೈಟ್ಸ್ ನಾಯ್ತಾರೆ ಜಾಸ್ತಿ. ಹ್ಮ್ ಇಂತ ಯಾವ್ದಾರು ಅಗ್ರೆಸಿವ್ ಡಾಗ್ಸ್ ಕಂಡು ಬಂದ್ರೆ ಓಕೆ. ಅವುಗಳನ್ನು ಸಹಿತ ಶಿಫ್ಟ್ ಮಾಡ್ಬೇಕಂತ ತಿಳ್ಕೊಂಡು ಈ ಡಾಗ್ಸ್ ಕೇರ್ ಸೆಂಟರ್ ಮಾಡ್ಬೇಕಂತ ತಿಳ್ಕೊಂಡು ಡಾಗ್ ಶೆಲ್ಟರ್ ಮಾಡ್ಲಿಕ್ಕೆ ರೀಸೆಂಟ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಓಕೆ. ಆ ಪ್ರಕಾರ ನಮ್ಮಲ್ಲಿ ಈ ತರ ಆಗ್ತಾ ಇರೋದ್ರಿಂದ ಈ ಹಿಂದೆ ನಾವು ನಮ್ಮ ಏನು ರಾಜ್ಯಸಭಾ ಸದಸ್ಯರಿದ್ದಾರೆ ಸುಧಾಮೂರ್ತಿ ಮೇಡಮ್ ಅವರು, ಹ್ಮ್ ಅವ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಮತ್ತೆ ನಮ್ಮ ಡಿ ಸಿ ಸಾಹೇಬರೆಲ್ಲ ಕೂಡಿ ನಾವು ಈಗಾಗಲೇ ಸುಮಾರು ಒಂದು 2 ಕೋಟಿ ಅನುದಾನದಲ್ಲಿ ಒಂದು ಡಾಗ್ ಸೆಂಟರ್ ಮಾಡ್ಲಿಕ್ಕೆ ನಾವು ಭೂಮಿ ಪೂಜೆ ಮಾಡಿದ್ವಿ. ಕೆಲಸನೂ ಸಹಿತ ಪ್ರಾರಂಭ ಆಗಿದೆ. ಹ್ಮ್ ಈಗ ಜೊತೆಗೆ ಸಹಿತ ಈಗ ನಮ್ಮ ಸರ್ಕಾರದ ಕಾರ್ಯದರ್ಶಿ ಮತ್ತೆಲ್ಲ ಡೈರೆಕ್ಷನ್ಸ್ ಕೊಟ್ಟು ಈಗ ಇಮಿಡಿಯೇಟ್ ಆಗಿ ನಾವು ಏನ್ ಈ ಸಾರ್ವಜನಿಕ ಸ್ಥಳದಲ್ಲಿ ಇರ್ತಕ್ಕಂಥ ಈ ನಾಯಿಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಜೊತೆಗೆ ಸುಮಾರು ಒಂದು 2 ವರ್ಷದಲ್ಲಿ ನಾವು ಒಂದು 8,000 ನಾಯಿಗಳನ್ನ ನಾವು ಆಪರೇಟ್ ಮಾಡಿ ಈ ತರ ABC ಪ್ರೋಗ್ರಾಮ್ ಮಾಡಿದೀವಿ. ಓಕೆ. ಬಟ್ ಆದಾಗ್ಯೂ ಸಹಿತ ಈ ತರ ಆಗಬಾರ್ದು ನಾವು ಮತ್ತೆ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇದೀವಿ. ಹ್ಮ್ 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 ಅಲ್ಲ ಈಗ ಡಾಗ್ ಸೆಂಟರ್ ಮಾಡೋಕೆ ಏನ್ ಡ್ಯೂರೇಷನ್ ಹಾಕೊಂಡಿದ್ದೀರಿ ಸರ್? ಯಾಕಂದ್ರೆ 1 ವರ್ಷದಲ್ಲಿ 27,900ಕ್ಕಿಂತ ಹೆಚ್ಚು ಕಡಿತ ಆಗಿರೋದು. ಏನ್ ಡ್ಯೂರೇಷನ್ ಅಲ್ಲಿ ರೆಡಿ ಆಗತ್ತೆ? ಇದಕ್ಕೆ ಪರಿಹಾರ ಎಷ್ಟು ಬೇಗ ಒಂದು ಸಿಗುತ್ತೆ? ಈಗ ನಾವು ಇಮಿಡಿಯೇಟ್ ಆಗಿ ಈಗೇನ್ ಅಷ್ಟು ಡೈರೆಕ್ಷನ್ಸ್ ಇದೆ, ನಮಗೇನ್ ಟೈಮ್ಸ್ ಕೊಟ್ಟಿದ್ರೆ ವಿದಿನ್ ಟೈಮ್ ಅಲ್ಲಿ ನಾವು ಈಗೇನ್ ಈ ಪಬ್ಲಿಕ್ ಪ್ರಿಮೈಸಸ್ ಏನು ಇನ್ಸ್ಟಿಟ್ಯೂಷನ್ಸ್ ಇದಲ್ಲ, ಆ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಡಾಗ್ ನಾವು ಕೂಡಲೇ ನಾವು ಶಿಫ್ಟ್ ಮಾಡ್ಬೇಕಂತ ಸರ್ಕಾರ ಡೈರೆಕ್ಷನ್ಸ್ ಇದೆ. ಆ ಪ್ರಕಾರ ನಾವು ಕೂಡಲೇ ಒಂದು 15 ದಿನದೊಳಗಡೆ ಡಾಗ್ ಶೆಲ್ಟರ್ ಮಾಡಿ ಅವುಗಳನ್ನ ಆ ಕ್ಯಾಂಪಸ್ ಇರ್ತಕ್ಕಂಥ ಡಾಗ್ಗಳನ್ನ ಶಿಫ್ಟ್ ಮಾಡ್ತೀವಿ. ಓಕೆ. ಜೊತೆಗೆ ನಾವು ಈಗಾಗಲೇ ನಾವು ಸುಮಾರು 8,300 ನಾಯಿಗಳಿಗೆ ನಾವು ABC ಪ್ರೋಗ್ರಾಮ್ ಮಾಡಿ ಇದನ್ನ ಮಾಡಿದ್ವಿ. ಬಟ್ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ, ಸ್ವಲ್ಪ ಈ ಡಾಗ್ ಈ ಎನಿಮಲ್ ಬರ್ತ್ ಕಂಟ್ರೋಲ್ ಆಪರೇಟ್ ಮಾಡಿದ ಮೇಲೆ ಸ್ವಲ್ಪ ಹಾರ್ನೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇನ್ನು ಮತ್ತೆ ನಾವು ಸುಮಾರು ಮತ್ತೆ 1 ಕೋಟಿ ಅನುದಾನದಲ್ಲಿ ಮತ್ತೆ ನಾವು ABC ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೀವಿ. ಸಿಟಿಲಿ ಇರ್ತಕ್ಕಂಥ ಎಲ್ಲಾ ನಾಯಿಗಳು ಸಹಿತ ಒಂದು ಇನ್ ದ ಫ್ಯೂಚರ್ ಅಲ್ಲಿ ಅದ್ರ ಜನಸಂಖ್ಯೆ ನಿಯಂತ್ರಣ ಮಾಡೋದಕ್ಕೆ ಮೇನ್ ಉದ್ದೇಶ ಇರೋದು ABC ಪ್ರೋಗ್ರಾಮ್ ಮಾಡಿ. ಓಕೆ ಸರ್, ಓಕೆ. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ.